ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಮಧುರೈ ಜನರು ಶ್ರೀಕೃಷ್ಣ ಅವರನ್ನು ಹೇಗೆ ಹಾಡು ಹೊಗಳಿದರೆಂದು ಈ ಕಥೆಯಲ್ಲಿ ತಿಳಿಯೋಣ. ಮಧುರೈ ಪೂರ ಜನರು ಕೃಷ್ಣನ ಲೀಲೆಗಳು, ವಸುದೇವನ ಮಗನಾಗಿ ಅವನ ಜನನ ಮತ್ತು ಅವನನ್ನು ಗೋಕುಲದಲ್ಲಿ ನಂದ ಮಹಾರಾಜರು ಮತ್ತು ಅವನ ಹೆಂಡತಿಯ ಪೋಷಣೆಗೆ ಒಪ್ಪಿದ್ದು ಮತ್ತು ಅವನು ಮಧುರೆಗೆ ಬರುವಂತೆ ಮಾಡಿದ ಘಟನೆಗಳು ಇವನ್ನೆಲ್ಲ ಕುರಿತು ಹಾಡಲು ಪ್ರಾರಂಭಿಸಿದರು. ಅವರ ಪೂತನೆಯ ಸಂಹಾರವನ್ನು, ಸುಂಟರ ಗಾಳಿಯಾಗಿ ಬಂದ ತೃಣಾವರ್ತನ ಸಂಹಾರವನ್ನು ವರ್ಣಿಸಿದರು. ಯಮಳರ ಅರ್ಜುನ ವೃಕ್ಷಗಳಿಂದ ಅವಳಿ ಜವಳಿ ಸೋದರನು ಬಿಡುಗಡೆ ಮಾಡಿದ್ದನ್ನು ಸ್ಮರಿಸಿಕೊಂಡರು. ಮಥುರೈ ಪುರಜನರು ತಮ್ಮಲ್ಲಿ ಹೀಗೆ ಮಾತನಾಡಿಕೊಂಡರು: ಕೃಷ್ಣ ಬಲರಾಮರು ಬೃಂದಾವನದಲ್ಲಿ ಶಂಕಾಸುರ, ಕೇಶಿ, ಧೇನುಕಾಸುರ ಮತ್ತಿತರ ಅನೇಕ ರಾಕ್ಷಸರು ಕೊಂದರು. ಸರ್ವ ವಿನಾಶಕ ಅಗ್ನಿಯಿಂದ ಕೃಷ್ಣನು ಬೃಂದಾವನದ ಎಲ್ಲ ಗೋಪಾಲಕರನ್ನು ಕಾಪಾಡಿದನು. ಯಮುನಾ ನದಿಯಲ್ಲಿದ್ದ ಕಾಳಿಯನಿಗೆ ಬುದ್ಧಿ ಕಲಿಸಿದನು ಮತ್ತು ಸ್ವರ್ಗದ ಅರಸ ಇಂದ್ರನಿಗೆ ಸ್ವಕ್ಕಿಗೆ ತಡೆ ಹಾಕಿದನು. ಕೃಷ್ಣನು ಒಂದು ಕೈಯಲ್ಲಿ 7 ದಿನಗಳ ಕಾಲ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದರು. ಮಳೆ ಬಿಡದ ಕಾರಣ ಮಳೆ ಮತ್ತು ಚಂಡುಮಾರುತದಿಂದ ಗೋಕುಲರ ಜನರನ್ನು ಕಾಪಾಡಿದರು. ಇತರ ಸ್ವಾರಸ್ಯಕರ ಪ್ರಸಂಗಗಳನ್ನು ಅವರು ಸ್ಮರಿಸಿಕೊಂಡರು. ಬೃಂದಾವನದ ಸ್ತ್ರೀಯರಿಗೆ ಕೃಷ್ಣನ ಚೆಲುವನ್ನು ಕಂಡು ಅವನ ಲೀಲೆಗಳಲ್ಲಿ ಭಾಗವಹಿಸುವುದರಿಂದ ಎಷ್ಟು ಸಂತೋಷವಾಯಿತೆಂದರೆ ಭೌತಿಕ ಅಸ್ತಿತ್ವ ಉದ್ದೇಶವನ್ನು ಅವರು ಮರೆತು ಬಿಟ್ಟರು. ಕೃಷ್ಣನನ್ನು ನೋಡಿ ಅವನನ್ನೇ ಕುರಿತು ಯೋಚನೆ ಮಾಡುವುದರಿಂದ ಅವರು ಭೌತಿಕ ಬದುಕಿನ ಆಸೆಯನ್ನೆಲ್ಲ ಮರೆತು ಬಿಟ್ಟರು. ಕೃಷ್ಣನು ಯದುವಂಶದಲ್ಲಿ ಕಾಣಿಸಿಕೊಂಡಿದ್ದರಿಂದ ಆ ವಂಶ ಇಡೀ ವಿಶ್ವದಲ್ಲಿ ಅತ್ಯಂತ ಕೀರ್ತಿವಂತ ವಂಶವಾಗಿ ಉಳಿಯಿತು ಎಂದು ಅವರು ಯದುವಂಶವನ್ನು ಕುರಿತು ಮಾತನಾಡಿಕೊಂಡರು. ಹೀಗೆ ಅವರು ಕೃಷ್ಣ ಮತ್ತು ಬಲರಾಮರ ಕೆಲಸ ಕಾರ್ಯಗಳನ್ನು ಕುರಿತು ಮಾತನಾಡುತ್ತಿದ್ದಾಗ ಕುಸ್ತಿಯ ಪಂದ್ಯವು ಪ್ರಾರಂಭವಾಯಿತೆಂದು ಘೋಷಿಸುವ ವಾದ್ಯಗಳು ಮೊಳಗಿದವು ಅವರಿಗೆ ಕೇಳಿಸಿತು. ಹೀಗೆ ಮಧುರೈ ಜನರು ಶ್ರೀಕೃಷ್ಣ ಅವರನ್ನು ಹಾಡಿ ಹೊಗಳಿದರು. ಈ ಕಥೆ ನಿಮಗೆ ಇಷ್ಟವಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.